ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದಲ್ಲಿ ನಿಮ್ಮನ್ನು ಕಾಣುವಂಥದ್ದು ಸಂತೋಷವಾದಂತಹ ಒಂದು ಕಾರ್ಯವಾಗಿದೆ ಪ್ರಿಯರೇ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಈ ಪ್ರಿಯರಿಗೆ ಬರೆದಂತಹ ಪತ್ರಿಕೆ 6ನೇ ಅಧ್ಯಾಯದ 14ನೆಯ ವಾಕ್ಯ. ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಹೌದು ಪ್ರಿಯರೇ, ಈ ಒಂದು ವಾಗ್ದಾನ ದೇವರು ಅಬ್ರಹಾಮನಿಗೆ ಮಾಡಿದ್ದನ್ನ ನಾವು ಕಾಣ್ತೇವೆ. ಆದಿಕಾಂಡದಲ್ಲಿ ವಾಗ್ದಾನ ಮಾಡಿದಂತಹ ದೇವರು ಅಬ್ರಹಾಮನ ಜೀವಿತದಲ್ಲಿ ನೆರವೇರಿಸುವುದನ್ನ ಕೂಡ ನಾವು ಕಾಣ್ತೇವೆ. ಅದೇ ಪ್ರಕಾರವಾಗಿ ದೇವರು ಈ ದಿನ ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ. ನಿಮ್ಮನ್ನು ನಾನು ಆಶೀರ್ವದಿಸುವೆನು, ಹೆಚ್ಚಿಸುವೆನು ಎಂಬುದಾಗಿ. ಅಬ್ರಹಾಮನನ್ನು ಆಶೀರ್ವದಿಸಿದಂತಹ ಅದೇ ದೇವರು ನಮ್ಮ ದೇವರಾಗಿದ್ದಾರೆ. ಖಂಡಿತವಾಗಿ ನನ್ನನ್ನು ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ, ಹೆಚ್ಚಿಗೆ ಮಾಡುವಂತವರಾಗಿದ್ದಾರೆ. ಇದುವರೆಗೂ ನಾವು ಏನೆಲ್ಲ ಕಳೆದುಕೊಂಡಿದ್ದೇವೋ ಅವೆಲ್ಲವನ್ನು ಕೂಡ ಹೊಂದಿಕೊಳ್ಳುವಂತಹ ದಿನಗಳು ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದೆ. ನಾವು ಆಶೀರ್ವದಿಸಲ್ಪಡ್ತೇವೆ. ದೇವರ ವಾಗ್ದಾನವನ್ನ ನಾವು ನಂಬಿ ಆ ವಾಗ್ದಾನವನ್ನ ಇಟ್ಟುಕೊಂಡವರಾಗಿ ದೇವರ ಒಂದು ಕಾರ್ಯಗಳಲ್ಲಿ ನಾವು ನಿರತರಾಗಿರುವಾಗ ಖಂಡಿತವಾಗಿಯೂ ದೇವರ ಆಶೀರ್ವಾದಗಳನ್ನ ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಕಾಣುವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ಅಪ್ಪ ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತಹ ದೇವರೇ, ಸ್ವಾಮಿ, ನಮಗೂ ಕೂಡ ನಿನ್ನ ವಾಗ್ದಾನದ ಪ್ರಕಾರವಾಗಿ ಹೇಳಿದ್ದೀರಿ. ನಿಮ್ಮನ್ನು ಹೆಚ್ಚಿಸುವೆನು, ಆಶೀರ್ವದಿಸಿ ಎಂಬುದಾಗಿ. ಅದೇ ಪ್ರಕಾರವಾಗಿ ಈ ಕಾರ್ಯಕ್ರಮವನ್ನು ನೋಡ್ತಿರುವಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರ ಜೀವಿತವನ್ನ ನೀವು ಆಶೀರ್ವದಿಸುತ್ತೇನೆ, ಅವರನ್ನ ಹೆಚ್ಚಿಸಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ. ಯಾರೆಲ್ಲರೂ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಆಶೀರ್ವಾದಕ್ಕಾಗಿ ಕಾದುಕೊಂಡಿದ್ದಾರೋ ಅವರೆಲ್ಲರಿಗೂ ಉತ್ತರವನ್ನ ಕೊಟ್ಟು ಅದ್ಭುತವನ್ನ ಮಾಡಿ ಆಶೀರ್ವದಿಸಿ ಇವರೆಲ್ಲರೂ ಇನ್ನೊಬ್ಬರಿಗೆ ಆಶೀರ್ವಾದ ಉಳ್ಳವರಾಗಿ ನೀವು ಮಾರ್ಪಾಡು ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಕರ್ತನೆ.